ಎಸ್, ಇದು ಕಳೆದ 2 ತಿಂಗಳ ಹಿಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಾಡಿದಂತಹ ವರದಿ. ಬಹಳ ಸಮಗ್ರವಾದ ವರದಿಯನ್ನು ನಾವು ಮಾಡಿದ್ವಿ. ತುಳುನಾಡಿನ ದೈವ ಪರಂಪರೆ ಮತ್ತು ಇಲ್ಲಿನ ದೈವಗಳ ಕಾರ್ಣಿಕಗಳ ಬಗ್ಗೆ ನಾವು ಆ ಒಂದು ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಪೆರ್ಮುದೆ ಅನ್ನುವಂಥ ಗ್ರಾಮ ಏನಿದೆ, ಆ ಗ್ರಾಮದಲ್ಲಿ ಒಂದು ಅನ್ಯ ಕೋಮಿನ ಯುವಕನ ಮೇಲೆ ಒಂದು ದೈವ ಬರುತ್ತೆ. ಆ ಬಂದ ನಂತರ ಆ ಒಂದು ದೈವ ಒಂದಷ್ಟು ವಿಚಾರಗಳನ್ನು ನುಡಿಯುತ್ತೆ. ಆ ನಂತರ ನಡೆದಂಥ ಪ್ರಶ್ನಾ ಚಿಂತನೆಯಲ್ಲಿ ಇಲ್ಲಿ ಕಳೆದ 18-20 ವರ್ಷಗಳಿಂದ ಒಂದು ಜಾಗದಲ್ಲಿ ದೈವಾರಾಧನೆ ನಿಂತು ಹೋಗಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಒಂದು ಪಾಳು ಬಿದ್ದ ಜಾಗ, ಅಲ್ಲಿ ದೈವಾರಾಧನೆ ಆಗ್ತಾ ಇರಲಿಲ್ಲ, ಗಿಡಗಂಟಿಗಳು ಬೆಳೆದಿತ್ತು. ಆದರೆ 2 ತಿಂಗಳ ನಂತರ ಅಲ್ಲಿ ಒಂದು ಪವಾಡ ಆಗಿದೆ. ನಾನೀಗ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇರುವಂಥದ್ದು ಪೆರ್ಮುದೆಯ ಕಾಯರ್ಕಟ್ಟೆ ಅನ್ನುವಂಥ ಜಾಗವನ್ನ. ಈ ಒಂದು ಜಾಗವನ್ನ ನೀವು ಗಮನಿಸ್ತಾ ಇದ್ರೆ ಬಹಳ ಗುಡ್ಡ ಪ್ರದೇಶದಿಂದ ಆವರಿಸಿರುವಂತಹ ಜಾಗ. ಅದರ ಜೊತೆಗೆ ಬಹಳ ಇಂಟ್ರೆಸ್ಟಿಂಗ್, ಯಾಕಂದ್ರೆ ಇಲ್ಲಿ MRPL ಅನ್ನುವಂತಹ ಭಾರತ ಸರ್ಕಾರದ ಬಹಳ ದೊಡ್ಡ ಪೆಟ್ರೋಲಿಯಂ ಅಂದ್ರೆ ತೈಲ ಶುದ್ಧೀಕರಣ ಘಟಕ ಕೂಡ ಇರುವಂತದ್ದು. ಈ MRPL ನ ಕಾರಣಕ್ಕಾಗಿಯೇ ಕಳೆದ 20 ವರ್ಷಗಳಿಂದ ಇಲ್ಲಿ ದೈವಾರಾಧನೆ ನಡೀತಾ ಇರಲಿಲ್ಲ. ಆದರೆ ಈಗ ಕಳೆದ 2 ತಿಂಗಳ ಹಿಂದೆ ಆ ಮುಸ್ಲಿಂ ಯುವಕನ ಮೇಲೆ ದೈವ ಒಂದು ನುಡಿಯಿತು. ಆ ನಂತರ ನಡೆದ ಪ್ರಶ್ನಾ ಚಿಂತನೆಯಲ್ಲಿ ಇಲ್ಲಿ ಆರಾಧನೆಗಳು ಆಗಬೇಕಿಲ್ಲ ಅಂದ್ರೆ ಸಾವು ನೋವುಗಳು ಸಂಭವಿಸುತ್ತೆ ಅನ್ನುವಂಥ ಆತಂಕ ವ್ಯಕ್ತವಾಯಿತು. ಆ ಬಳಿಕ MRPL ಇಲ್ಲಿ ಪರ್ಮಿಷನ್ ಕೊಟ್ಟಿದೆ. ಅಧಿಕೃತವಾಗಿ ಇಲ್ಲಿ ನಡೆದಂತಹ ಘಟನೆಗಳು ಬಹಳ ವಿಭಿನ್ನತೆಯನ್ನ, ಬಹಳ ಒಂದು ಅಚ್ಚರಿಯನ್ನ ಮೂಡಿಸುತ್ತೆ. ನೀವು ನೋಡಬಹುದು, ದೊಂಪದ ಬಲಿ ನೇಮೋತ್ಸವದ ಬ್ಯಾನರ್ ಅನ್ನು ಹಾಕಿದ್ದಾರೆ. ಅಂದ್ರೆ 20 ವರ್ಷಗಳ ಬಳಿಕ ಇದೇ ಜನವರಿ 4ಕ್ಕೆ ಈ ಕಾಯರ್ಕಟ್ಟೆಯಲ್ಲಿ ಕೊಡಮಣಿತ್ತಾಯ ಮತ್ತು ಪಿಳಿಚಾಮುಂಡಿ ದೈವಗಳ ದೊಂಪದ ಬಲಿ ನೇಮೋತ್ಸವ ನಡೀಲಿಕ್ಕಿದೆ. ಇದು ಈ ಊರಿಗೆ ಈಗ ಸಂಭ್ರಮ ಪಡುವಂತಹ ದಿನ. ಅದರ ಜೊತೆಗೆ ಇಲ್ಲಿ ಅಭಿವೃದ್ಧಿ ಕಾರ್ಯಗಳು ಯಾವ ರೀತಿ ಆಗಿದೆ ಅನ್ನೋದನ್ನ ನೀವು ಗಮನಿಸ್ತಾ ಹೋದ್ರೆ ಇಲ್ಲಿ ಮುಖ್ಯ ದ್ವಾರವನ್ನ ಕಟ್ಟಿದ್ದಾರೆ. ಒಂದು ದ್ವಾರದ ಮಾದರಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಂದ್ರೆ ಕಳೆದ ಬಾರಿ ನಾವು ಬಂದಾಗ ಇಲ್ಲಿ ಕೇವಲ ಗುಡ್ಡಗಳಿತ್ತು, ಗಿಡಗಂಟಿಗಳಿತ್ತು. ಯಾವುದೇ ಕೇವಲ ಒಂದು ಸಣ್ಣ ದೈವದ ಒಂದು ಗುಡಿ ಕೂಡ ಅಲ್ಲ, ಒಂದು ದೀಪ ಇಡ್ಲಿಕ್ಕೆ ಒಂದು ಸಣ್ಣ ಜಾಗವನ್ನು ಹೊರತುಪಡಿಸಿದ್ರೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳಾಗಿರಲಿಲ್ಲ. ಆದ್ರೆ ಈಗ ಒಂದು ದ್ವಾರವನ್ನ ಕಟ್ಟಿದ್ದಾರೆ. ಆ ದ್ವಾರದ ಎದುರು ಭಾಗದಲ್ಲಿ ಇಲ್ಲಿ ನೋಡಬಹುದು ನೀವು ಸ್ಟೆಪ್ಗಳಿರುವಂತದ್ದು, ಕಂಪ್ಲೀಟ್ ಆಗಿ ಸ್ಟೆಪ್ಗಳ ಮಾದರಿಯಲ್ಲಿ ಅಂದ್ರೆ ಮೆಟ್ಟಿಲುಗಳನ್ನ ಮಾಡಿ ಆ ಒಂದು ದೈವದ ಜಾಗಕ್ಕೆ ಬರಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅದರ ಪಕ್ಕದಲ್ಲೇ MRPL ನ ಗೇಟ್ ಇರುವಂತದ್ದು, ಇದು MRPL ನ ಕಾಂಪೌಂಡ್ ಇರುವಂತದ್ದು. MRPL ನ ಕಾಂಪೌಂಡಿನ ಒಳಭಾಗದಿಂದ ಸ್ಟ್ರೈಟ್ ಆಗಿ ನೇರವಾಗಿ ಇಲ್ಲಿಗೆ ನಾವು ಬಂದ್ರೆ ಇಲ್ಲಿಂದ ಆ ಒಂದು ಜಾಗಕ್ಕೆ ಹೋಗುವಂತ ಪ್ರದೇಶ ಇದೆ. ಇಲ್ಲಿ ನೀವು ಗಮನಿಸಬಹುದು 2 ಕಾಯರ್ ಗಿಡಗಳು, ಅಂದ್ರೆ ಇದು ಕೂಡ ಅಷ್ಟೇ. ಇಲ್ಲಿ ಗಿಡಗಂಟಿಗಳು ಬೆಳೆದಂತ ಸಮಯದಲ್ಲಿ ಈ ಕಾಯರ್ ಗಿಡಗಳೇನಿತ್ತು, ಆ ಕಾಯರ್ ಗಿಡಗಳು ಹಾಗೆ ಇತ್ತು. ಆ ಒಂದು ಗಿಡಗಳನ್ನ ರಕ್ಷಣೆ ಮಾಡಿ ಅದಕ್ಕೆ 2 ಪ್ರತ್ಯೇಕವಾದಂತಹ ಜಾಗಗಳನ್ನ, ಕಟ್ಟೆಗಳನ್ನ ಕಟ್ಟಿದ್ದಾರೆ. ಅದರ ಒಳಗೆ ಆ ಕಾಯರ್ ಗಿಡಗಳಿದೆ. ಅದರ ಜೊತೆಗೆ ಎದುರು ಭಾಗಕ್ಕೆ ಹೋದರೂ ಕೂಡ ಅಷ್ಟೇ, ಎದುರು ಭಾಗದಲ್ಲಿ ಮತ್ತೆ ಕಟ್ಟೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ಅದರ ಮೇಲ್ಭಾಗದಲ್ಲಿ ನೀವು ನೋಡಬಹುದು MRPL ನ ಚಿಮಿನಿಗಳನ್ನು ಕಾಣಬಹುದು. ಇಲ್ಲಿ ಯಾವ ಕಾರಣಕ್ಕಾಗಿ ದೈವಾರಾಧನೆ ನಡೀತಾ ಇರಲಿಲ್ಲ ಅನ್ನುವಂಥದ್ದು ಇದು ಕೂಡ ಕಾರಣ. ಯಾಕಂದರೆ ಇಲ್ಲಿ MRPL ನ ಚಿಮಿನಿಗಳಿಂದ ಹೊರ ಹೋಗುವಂತಹ ಏನು ಒಂದಷ್ಟು ವಿಷಯುಕ್ತವಾದಂಥ ಗಾಳಿ ಇರಬಹುದು, ಅದರ ಜೊತೆಗೆ ರಾಸಾಯನಿಕಯುಕ್ತವಾದಂತಹ ಹೊಗೆ ಇರಬಹುದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಏನಾಗ್ತಾ ಇತ್ತು. ಆ ಕಾರಣಕ್ಕಾಗಿ ಇಲ್ಲಿ ದೈವಾರಾಧನೆ ಸ್ಟಾಪ್ ಆಗಿತ್ತು. ಅಂದರೆ ಇಲ್ಲಿ ದೈವಾರಾಧನೆಯನ್ನು ಮಾಡಿದರೆ ದೈವಾರಾಧನೆ ಸಮಯದಲ್ಲಿ ದೀಪಗಳನ್ನು ಹಚ್ಚಬೇಕು, ಬೆಂಕಿಯನ್ನು ಉರಿಸುವಂತಹ ಒಂದಷ್ಟು ಪದ್ಧತಿ ಕ್ರಮಗಳಿವೆ. ಅದರಿಂದ MRPLಗೆ ಸಮಸ್ಯೆ ಆಗಬಹುದು, ತಾಂತ್ರಿಕವಾಗಿ ಸಮಸ್ಯೆ ಆಗಬಹುದು ಅಂತ MRPL ನ ಅಧಿಕಾರಿಗಳು ಇಲ್ಲಿ ಆರಾಧನೆಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಹಾಗಾಗಿ ಅದು 18-20 ವರ್ಷಗಳಿಂದ ಅದು ನೆನೆಗುದಿಗೆ ಬಿದ್ದಿತ್ತು, ಯಾರಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೆ ಒಬ್ಬ ಮುಸ್ಲಿಂ ಯುವಕನ ಮೇಲೆ ಬಂದು ದೈವ ಅದನ್ನು ನುಡಿಯುತ್ತೆ, ನನ್ನ ದಾರಿಗೆ ಅಡ್ಡಲಾಗಿದ್ದೀರಾ ಅನ್ನುವಂಥದ್ದು. ಯಾಕಂದ್ರೆ ಪಿಳಿಚಾಮುಂಡಿ ಅನ್ನುವಂಥ ದೈವ ಕರಾವಳಿಯ ಆರಾಧನಾ ಪರಂಪರೆಯಲ್ಲಿ ಬಹಳ ದೊಡ್ಡ ಇತಿಹಾಸವನ್ನು ಹೊಂದಿದೆ. ಹಾಗಾಗಿ ಆ ಒಂದು ನಂಬಿಕೆಯನ್ನು ಉಳಿಸಿ ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೈವ ಆವತ್ತು ಕೊಟ್ಟ ಒಂದು ಸಿಗ್ನಲ್, ಆ ಸಂದೇಶ ಏನಿದೆ, ಅದರ ನಂತರ ಇಲ್ಲಿ ಚಿಂತನೆಗಳಾಗುತ್ತೆ. ಚಿಂತನೆಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಆಗಬೇಕು ಅನ್ನುವಂಥದ್ದಾಗುತ್ತೆ. ಈಗ ಅಭಿವೃದ್ಧಿಯನ್ನು ನೀವು ನೋಡಿದ್ರಿ, ಅಲ್ಲಿ ಅಷ್ಟೇ ಮೆಟ್ಟಿಲುಗಳಾಗ್ತಾ ಇದೆ, ದ್ವಾರಗಳಾಗ್ತಾ ಇದೆ. ಅದರ ಜೊತೆಗೆ ಈ ಒಂದು ಜಾಗವನ್ನು ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ದಾರೆ, ಗಿಡಗಂಟಿಗಳನ್ನು ಕಡಿದು ಹಾಕಿದ್ದಾರೆ, ಕಟ್ಟೆಗಳನ್ನು ಕಟ್ಟಿದ್ದಾರೆ. ಆ ಭಾಗದಲ್ಲಿ ಆರಾಧನೆಗೆ ಮತ್ತಷ್ಟು ಮೆರುಗನ್ನು ಕೊಡುವಂಥ ಕೆಲಸಗಳಾಗ್ತಾ ಇದೆ. ಹಾಗಾಗಿ ನಾಡಿದ್ದು 4ನೇ ತಾರೀಕು ಇದೆಲ್ಲ ಕೆಲಸಗಳು ಅಂತಿಮವಾಗಿ ಮುಗಿದು ಈ ಒಂದು ಜಾಗದಲ್ಲಿ ದೈವದ ನೇಮೋತ್ಸವ ನಡೀಲಿಕ್ಕಿರುವಂಥದ್ದು. ಇದು ಇಡೀ ಊರೇ ಸಂಭ್ರಮ ಪಡುವ ದಿನ. ಅದರ ಜೊತೆಗೆ ಈ ಊರಿನ ಜನ ಏನು ಇಲ್ಲಿ ಹಿಂದೆ ದೈವರ ಆರಾಧನೆ ಆಗ್ತಾ ಇತ್ತು, MRPL ಅನ್ನುವಂಥ ಸಂಸ್ಥೆ ಬಂದ ಬಳಿಕ ದೈವದ ಎಲ್ಲ ಇದನ್ನ ಇಲ್ಲಿಂದ ಶಿಫ್ಟ್ ಮಾಡ್ತಾರೆ. ಆದರೆ ಮೂಲವಾಗಿ ಆ ಒಂದು ಪಿಳಿಚಾಮುಂಡಿ ದೈವ ಕಾಲಿಟ್ಟಂತ ಜಾಗವನ್ನ ಮಾತ್ರ ಅವರಿಗೆ ಯಾರಿಗೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗಲಿಲ್ಲ. MRPL ನಂತ ಯಾವುದೇ ದೈತ್ಯ ಕಂಪನಿಗಳು ಬಂದರೂ ಕೂಡ ದೈವದ ಆರಾಧನೆಯ ಮುಂದೆ, ದೈವವನ್ನ ನಂಬಿಕೆಗಳ ಮುಂದೆ ಯಾವುದೂ ಕೂಡ ದೊಡ್ಡದಲ್ಲ. ಹಾಗಾಗಿ ಸ್ವತಃ MRPL ಈಗ ಅದಕ್ಕೆ ಅನುಮತಿ ಕೊಟ್ಟಿದೆ, ಸಹಕಾರವನ್ನು ಕೊಟ್ಟಿದೆ. ಅವರ ಸಹಕಾರದ ಕಾರಣಕ್ಕೆ ಈ ಜಾಗದಲ್ಲಿ ನಾಡಿದ್ದು ನೇಮೋತ್ಸವ ಬಹಳ ಅದ್ದೂರಿಯಾಗಿ ನಡೀಲಿಕ್ಕಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.